ದೇಶಾದ್ಯಂತ ಕೋಳಿನ ಮಾರಾಟ ಮಾಡ್ಕೊಂಡ್ಬಂದು ಯಶಸ್ವಿಯಾಗಿದ್ದಾರೆ. ಇವರು ಓದಿಲ್ಲ ಬರ್ದಿಲ್ಲ ಮತ್ತೆ ವಿಕಲಚೇತನರು ಕೂಡ. ಕೋಳಿ ಸಾಕಾಣಿಕೆ ಮಾಡಬೇಕು ಅಂತ ಹೇಗೆ ಆಸಕ್ತಿ ಬಂತು? ಕೋಳಿ ಸಾಕಾಣಿಕೆ ತುಂಬ ಸುಲಭ. ಮೊಟ್ಟೆ ಬೇಡಿಕೆನೂ ತುಂಬ ಹೆಚ್ಚಿಗಿದೆ ಜಗತ್ತಿನಲ್ಲಿ, ಮತ್ತು ಇದು ಮಾಂಸ ಬೇಡಿಕೆನೂ ತುಂಬ ಹೆಚ್ಚಿಗಿದೆ. ನಮ್ಮ ಕಿಸ್ಯಾಗರ ಮಾಡೋದಂದ್ರೆ ಇದು ಸೋನಾಲಿ ತಳಿ. ಇದು ಒಂದು ವರ್ಷದಲ್ಲಿ 200 ಮೊಟ್ಟೆ ಕೊಡ್ತದೆ. ಒಂದು ವರ್ಷದಲ್ಲಿ 200 ಮೊಟ್ಟೆ. 13 ಗುಂಟೆ ಜಮೀನು, ನೀರಿನ ವ್ಯವಸ್ಥೆ, 2,25,000ರಿಂದ 2,50,000ವರೆಗೆ ವೆಚ್ಚ ಬರೋದು. 5 ತಿಂಗಳ ನಂತರ ಪ್ರತಿ ತಿಂಗಳ ಕನಿಷ್ಠ ಆದಾಯ 50,000 ರೂಪಾಯಿ ಆದಾಯ ಖಂಡಿತ ಸಿಗುತ್ತದೆ. ಪ್ರತಿ ತಿಂಗಳ 20,000 ಮರಿ ಬೇಡಿಕೆ ಇದೆ ನನ್ನ ಹತ್ರ. ನಮ್ಮ ಕಲಬುರಗಿಯಲ್ಲಿ ಪ್ರತಿದಿನ 1 ಲಕ್ಷ ಮೊಟ್ಟೆ ಬೇಡಿಕೆ ಇದೆ. ವಿಕಲಚೇತನ ವ್ಯಕ್ತಿ ಇದ್ದರಂದ್ರೂ ಕೂಡ ಸುಲಭವಾಗಿ ಮಾಡೋದಂಥ ಒಂದೇ ಒಂದು ವ್ಯವಸ್ಥೆ ಕೋಳಿ ಸಾಕಾಣಿಕೆ ವ್ಯವಸ್ಥೆ ಹೇಳಕ್ಕೆ ನಾವು ಬಯಸ್ತೇವೆ. ಪ್ರೀತಿಯ ಸಮಸ್ತ ಮಣ್ಣಿನ ಮಕ್ಕಳಿಗೆ ಕನ್ನಡ ಫಾರ್ಮರ್ ಚಾನಲ್ಗೆ ಸ್ವಾಗತ. ಇಲ್ಲೊಬ್ಬ ವ್ಯಕ್ತಿ ತಾನೊಬ್ಬ ವಿಕಲಚೇತನ ಅನ್ನೋದನ್ನೇ ಮರೆತು ಸುಮಾರು 10 ವರ್ಷದಿಂದ ನಾಟಿ ಕೋಳಿ ಸಾಕಾಣಿಕೆ ಮಾಡ್ಕೊಂಡ್ಬಂದು ಯಶಸ್ವಿಯಾಗಿದ್ದಾರೆ. ಇವರು ದೇಶಾದ್ಯಂತ ಕೋಳಿ ಮೊಟ್ಟೆ ಮತ್ತು ಕೋಳಿನ ಮಾರಾಟ ಮಾಡಿಕೊಂಡು ಕೂಡ ಯಶಸ್ವಿಯಾಗಿದ್ದಾರೆ. ಇವರು ಓದಿಲ್ಲ ಬರ್ದಿಲ್ಲ ಮತ್ತು ವಿಕಲಚೇತನರು ಕೂಡ. ಬನ್ನಿ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಸರ್ ನಮಸ್ತೆ. ನಮಸ್ಕಾರ. ನಿಮ್ಮ ಪರಿಚಯ ಮಾಡಿಕೊಡಿ ಸರ್ ನಮ್ಮ ರೈತರಿಗೆ. ನಮಸ್ಕಾರ ಸ್ನೇಹಿತರೆ, ನನ್ನ ಹೆಸರು ನಿತಿನ್. ಕಲಬುರಗಿಯಲ್ಲಿ ನಾನು ಒಂದು ಕೋಳಿ ಸಾಕಾಣಿಕೆ ವ್ಯವಸಾಯವನ್ನು ಮಾಡುತ್ತೇನೆ. ಕೋಳಿ ಸಾಕಾಣಿಕೆ ಒಂದು ವ್ಯವಸಾಯ ಮಾಡುವಾಗ ರೈತರಿಗೆ ಒಂದು ಮಾರ್ಗದರ್ಶನ ನೀಡೋದಾಯಿತು, ಅದೇ ರೀತಿ ಮಾರುಕಟ್ಟೆ ಮಾಡೋದಾಯಿತು. ಈ ಥರ ಸುಮಾರು 10 ವರ್ಷದಿಂದ ಇದು ವ್ಯವಸಾಯನೂ ಮಾಡುತ್ತಾ ಇದ್ದೇನೆ. ಇವಾಗ ನಾನು ಸುಲಭವಾಗಿ ಮಾಡೋದು ವ್ಯವಸಾಯ ಅಂದರೆ ಇದು ಒಂದು ಕೋಳಿ ಸಾಕಾಣಿಕೆ ವ್ಯವಸಾಯ ಅನಿಸುತ್ತು. ಕೋಳಿ ಸಾಕಾಣಿಕೆ ವ್ಯವಸಾಯ ಸುಲಭವಾಗಿ ಮಾಡೋದಂಥ ವ್ಯವಸಾಯದಿಂದ ಇದು ಕೋಳಿ ಸಾಕಾಣಿಕೆ ಬಗ್ಗೆನೇ ಒಂದು ಸಾಕಾದಷ್ಟು ಹಲವಾರು ಜಗತ್ತಿನ ಸ್ವಂತ ಮತ್ತೊಬ್ಬರ ಕಡೆ ಹೋಗಿ ಅವ್ರ ಕಡೆ ಒಂದು ವಿದ್ಯಾಭ್ಯಾಸ ಅಥವಾ ಕೋಳಿ ಸಾಕಾಣಿಕೆದಾಗ ಅದಕ್ಕೆ ಆಹಾರ ಯಾವ ಥರ ಕೊಡಬೇಕು, ಅದೇ ರೀತಿಯಲ್ಲಿ ಅದಕ್ಕೆ ಲಸಿಕೆ ಯಾವ ಥರ ಮಾಡಬೇಕು, ಅದು ಕಾವು ಯಾವ ಥರ ಕೊಡಬೇಕು, ಇದು ಎಲ್ಲ ಒಂದು ಅಭ್ಯಾಸ ಮಹಾರಾಷ್ಟ್ರನಲ್ಲಿ ಸುಮಾರು 3-4 ತಿಂಗಳು ಅಡ್ಡಾಡ್ಕೊಳಕ್ಕೆ. ಆನಂತರ ಪುನಃ ವಾಪಸ್ ಬಂದಕ್ಕೆ ನಾನು ಒಂದು ಕೋಳಿ ಸಾಕಾಣಿಕೆ ಪ್ರಾರಂಭ ಮಾಡಿದೆ. ಆ ಪ್ರಾರಂಭ ಮಾಡಿದ ನಂತರ ಏನಾಯಿತು, ಆ ನಂತರ ಪುನಃ ಮಹಾರಾಷ್ಟ್ರದಾಗೆ ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ಹತ್ರ ನಾ ಕೋಳಿ ಸಾಕಾಣಿಕೆ ವ್ಯವಸಾಯ ಕಲ್ತೀನಿ ಅಂತ ತಿಳ್ಕೊಳ್ಳಿ. ನಿಮ್ಮ ಕಡೆ ಕಲ್ತಿದ್ಮೇಲೆ ನಿಮ್ಮ ಸುತ್ತಮುತ್ತದವರು ಸ್ವಲ್ಪ ಕಾಂಟ್ಯಾಕ್ಟ್ ನಂಬರ್ ಅವಾಗ ಜಮಾ ಮಾಡ್ಕೊಳಿಕ್ಕೆ ಆನ್ಲೈನ್ ಮುಖಾಂತರ ರೈತರಿಗೆ ಮಾರ್ಗದರ್ಶನ ನೀಡ್ಲಿಕ್ಕೆ ಪ್ರಾರಂಭ ಮಾಡೋದು. ಆನ್ಲೈನ್ ಮುಖಾಂತರ ರೈತರಿಗೆ ಮಾರ್ಗದರ್ಶನ ನೀಡ್ಕೋತ ಅಂದ್ರೆ ಹಲವಾರು ದಿನಪತ್ರಿಕೆಯಲ್ಲಿ ಬಂತು, ಹಲವಾರು ಸ್ಯಾಟಲೈಟ್ ಟಿವಿನಲ್ಲಿ ಒಂದು ಕಾರ್ಯಕ್ರಮ ಮೂಡು ಬಂತು. 147 ಪೋಲ್ಟ್ರಿ ಫಾರ್ಮ್ ಆಗಿದ್ಮೇಲೆ ಹಲವಾರು ಪ್ರಶಸ್ತಿ ಕೂಡ ಪಡೆದಿದ್ದವ್ರಲ್ಲಿ ನಾನು. ಆ ನಂತರ ರೈತರಿಗೆ ಇವಾಗ ಏನು ಮಾಡ್ತಾ ಇದ್ದೀನಿ ಅಂದ್ರೆ ರೈತರಿಗೆ ಮಾರ್ಗದರ್ಶನ ನೀಡೋದು, ರೈತರಿಗೆ ಮಾರುಕಟ್ಟೆ ವ್ಯವಸ್ಥೆ ಮಾಡೋದು. ಆದರೆ ಈಗ ಮೊಬೈಲ್ನಲ್ಲಿ ಏನು ನೋಡ್ತಾ ಇದ್ದಾರೆ ಯುವಕರು ಏನು ಮಾಡ್ತಾರಂದ್ರೆ ಇದು ಬರೀ ಸಾಮಾಜಿಕ ಜಾಲತಾಣದಲ್ಲಿ ನೋಡ್ಕೊಳಕ್ಕೆ ಒಂದು ಹೆಜ್ಜೆ ಮುಂದೆ ಬರುವುದಿಲ್ಲ. ಅವ್ರು ಏನು ಮಾಡ್ತಾರೆ, ಗಾಬರಿ ಆಗ್ತಾರೆ. ಇದು ಕೋಳಿ ಸಾಕಾಣಿಕೆ ವ್ಯವಸಾಯ ಹೆಂಗದೆ, ನಷ್ಟ ಆಗ್ತದೆ, ಏನಾಗ್ತದ, ಆ ಥರ ನಷ್ಟ ಆಗೋದಂಥ ವ್ಯವಸಾಯ ಇದು ಏನೂ ಇಲ್ಲ. ಇದಕ್ಕೆ ಏನಿಲ್ಲ, ಒಂದು ನಮ್ಮ ದೃಢಶಕ್ತಿ, ನಮ್ಮ ಸಂಕಲ್ಪ ದೃಢಶಕ್ತಿ ತೊಗೊಂಡು ಮಾಡ್ದಂದ್ರೆ ಇದಕ್ಕೋಸ್ಕರ ಒಂದು ಡಿಗ್ರಿ ಆ ಥರ ತುಂಬ ಹೆಚ್ಚಿಗೆ ಅಭ್ಯಾಸದಿಂದ ಅವಶ್ಯಕತೆ ಇಲ್ಲ. ಇದು ಸುಲಭವಾಗಿ ಮಾಡೋದಂಥ ವ್ಯವಸಾಯ. ನಾವೊಂದು ಹೆಮ್ಮೆಯಿಂದ ಹೇಳ್ತೀನಿ, ನನ್ನ ಹತ್ರ ವಿದ್ಯೆಯಲ್ಲಿ ಶಕ್ತಿ ಇಲ್ಲ ಅಂದ್ರೆ ನನ್ನ ಕಡೆ ವಿದ್ಯೆನೂ ಇಲ್ಲ, ಶಕ್ತಿನೂ ಇಲ್ಲ. ನಾ ಮಾಡ್ತೀನಿ ನಂತರ ನೋಡೋಂಥ ವೀಕ್ಷಕರು ಕೂಡ ಖಂಡಿತ ಇದು ಕೋಳಿ ಸಾಕಾಣಿಕೆ ಮಾಡ್ಬೋದು. ಅತ್ಯಂತ ಸುಲಭವಾಗಿ ಮಾಡೋದಂಥ ವ್ಯವಸಾಯ. ಒಂದು 2-3 ಗಂಟೆ 4 ಗಂಟೆ ಕೆಲಸ ಇಲ್ಲ. ಬೆಳಗ್ಗೆ ಒಂದು ಅರ್ಧ ಗಂಟೆ, ಸಾಯಂಕಾಲ ಒಂದು ಅರ್ಧ ಗಂಟೆ ಕೆಲಸ ಮಾಡೋದಂದ್ರೆ ಇದು ಕೋಳಿ ಸಾಕಾಣಿಕೆ ವ್ಯವಸಾಯ. ತುಂಬ ಆದಾಯ ಬರೋದಂಥ ಮತ್ತು ಸುಲಭವಾಗಿ ಮಾಡೋದಂಥ ವ್ಯವಸಾಯ ಅಂದರೆ ಕೋಳಿ ಸಾಕಾಣಿಕೆ ವ್ಯವಸಾಯ ಒಂದೇ ಇದೆ. ನೀವು ಓದಿಲ್ಲ ಬರ್ದಿಲ್ಲ ಮತ್ತು ನೀವು ವಿಕಲಚೇತನರು ಕೂಡ ಕೋಳಿ ಸಾಕಾಣಿಕೆ ಮಾಡಬೇಕು ಅಂತ ಹೇಗೆ ಆಸಕ್ತಿ ಬಂತು? ಕೋಳಿ ಸಾಕಾಣಿಕೆ ತುಂಬ ಸುಲಭ ಅಂದ್ರೆ ತುಂಬ ಸುಲಭ. ಇದು ಕೋಳಿಗೆ ಏನಾದ ಆಹಾರದ ತಿಂಬದು ಕಡಿಮೆ, ಮೊಟ್ಟೆ ಬೇಡಿಕೆನೂ ತುಂಬ ಹೆಚ್ಚಿಗಿದೆ ಜಗತ್ತಿನಲ್ಲಿ ಹೇಳ್ತಾ ಇದ್ದೀನಿ ನಾನು. ಹೌದು. ಮತ್ತು ಇದು ಮಾಂಸ ಬೇಡಿಕೆನೂ ತುಂಬ ಹೆಚ್ಚಿಗಿದೆ. ಇದು ಹೆಚ್ಚಿಗಿರೋದ್ರಿಂದ ಏನಾದ ಇದು ಸುಲಭವಾದ ಮಾಡೋದ ವ್ಯವಸಾಯ ಕೋಳಿ ಸಾಕಾಣಿಕೆ ವ್ಯವಸಾಯ. ಯಾವೆಲ್ಲ ಜಾತಿಯ ಕೋಳಿಗಳನ್ನ ನೀವು ಸಾಕಾಣಿಕೆ ಮಾಡಿ ಮಾರಾಟ ಮಾಡಿದ್ದೀರಾ ಇಲ್ಲಿಯವರೆಗೂ? ನಾ ಮುಂಚಿತವಾಗಿ ನಾನು ನಾಟಿ ಕೋಳಿನಲ್ಲೇ ಮಾಡ್ತಿದ್ದೆ ವ್ಯವಸಾಯ. ನಾಟಿ ಕೋಳಿನಲ್ಲಿ ಮಾಡುವಾಗ ನಾನು ಸ್ವಲ್ಪ ಅಧ್ಯಯನ ಮಾಡ್ದಂದ್ರೆ ನನಗೇನು ಅನಿಸ್ತು, ನಮ್ಮ ತಿದ್ದುಪಡಿ ನಾವೇ ಮಾಡಬೇಕಾಗ್ತದೆ. ಆ ಸಂದರ್ಭದಲ್ಲಿ ನಾನು ಪ್ಯೂರ್ ನಾಟಿ ಕೋಳಿ ಮಾಡ್ಬೇಕಂತ ನಾವು ತುಂಬ ಅದ್ರ ಬಗ್ಗೆ ಯೋಚನೆ ಮಾಡಿ ವ್ಯವಸಾಯ ಕೂಡ ಮಾಡಿದೆ. ಆದ್ರೆ ಪ್ಯೂರ್ ನಾಟಿ ಕೋಳಿನಲ್ಲಿ ಒಂದು ಸಮಸ್ಯೆ ನನಗೆ ಏನು ಅನ್ಸುತ್ತೆ ಅಂದರೆ, ಅದು ಮೊಟ್ಟೆ ಕೂಡ ಸರ್ 1 ವರ್ಷದಲ್ಲಿ ಬರೀ 80 ಮೊಟ್ಟೆ, ಇಲ್ಲಿಂದ ಭಾಳ ಹೆಚ್ಚಿಗೆ ಅಂದ್ರೆ 120 ಮೊಟ್ಟೆ. 120 ಮೊಟ್ಟೆ ಕೊಟ್ಟಂದ್ರೆ ಸರ್ ನಮ್ಮ ಕಿಸೆ ನಿಜವಾಗಿ ಗರಂ ಆಗೋದಿಲ್ಲ. ನಮ್ಮ ಕಿಸೆ ಗರಂ ಆಗ್ಬೇಕಂದ್ರೆ ನಮ್ಮ ಕಡೆ ದುಡ್ಡು ಹೆಚ್ಚಿಗೆ, ಕಾಸು ಹೆಚ್ಚಿಗೆ ಬರ್ತದೆ. ಕಾಸು ಹೆಚ್ಚಿಗೆ ಬರ್ತಂದ್ರೆ ನಮ್ಮ ಕಿಸೆ ಗರಂ ಆಗ್ತದೆ. ನಮ್ಮದು ಐತು, ನಿಮ್ಮದು ಐತು, ನೋಡೋದಂಥ ವೀಕ್ಷಕರದ್ದು ಐತು, ಅವ್ರು ಕಿಸೆ ಗರಂ ಐತಂದ್ರೆ ಆವಾಜ್ ಕೂಡ ಚೆನ್ನಾಗಿ ಬರ್ತದೆ. ಅದು ನಮ್ಮ ಕಿಸೆ ಗರಂ ಮಾಡೋದಂದ್ರೆ ಇದು ಸೋನಾಲಿ ತಳಿ ಸರ್. ಇದು 1 ವರ್ಷದಲ್ಲಿ 200 ಮೊಟ್ಟೆ ಕೊಡ್ತದೆ. 1 ವರ್ಷದಲ್ಲಿ 200 ಮೊಟ್ಟೆ. ಮತ್ತು ಇದು ಸೋನಾಲಿ ಮೊಟ್ಟೆ ಏನದ ಅಂದ್ರೆ ನಾಟಿ ಕೋಳಿ ಮತ್ತು ಸೋನಾಲಿ ಮೊಟ್ಟೆ ನಾವು ಯಾವಾಗ ಫ್ರೀ ರೇಂಜ್ನಲ್ಲಿ ಮಾಡ್ತೀವಿ.
ಅಂದ್ರೆ ಶೆಡ್ ಆಚೆ ಬಿಟ್ಟೇನು ಕೋಳಿ ಸಾಕಾಣಿಕೆ ನಾವು ಮಾಡ್ತಾ ಇರ್ತೀವಿ. ಅದು ಮಾಂಸನಲ್ಲಿ ಮತ್ತು ಮೊಟ್ಟೆನಲ್ಲಿ ಚೂರು ಕೂಡ ವ್ಯತ್ಯಾಸ ಬರೋದಿಲ್ಲ. ಪ್ಯೂರ್ ನಾಟಿ ಮತ್ತು ಅಂದ್ರೆ ಸೋನಾಲಿ ಎರಡೂ ಕೂಡ ಸೇಮ್ ಇದೆ. ಕಂಡೀಷನ್ ಒಂದು, ಒಳಗಡೆ ಇಟ್ಟು ಸಾಕಾಣಿಕೆ ಮಾಡಬಾರ್ದು. 1 ತಿಂಗಳಾಗಿದ್ದ ನಂತರ ಕೋಳಿಗಳಿಗೆ ಆಚೆ ಬಿಡ್ಲಾಕ್ಕೆ ಚಾಲು ಮಾಡೋದು. ಬೆಳಗ್ಗೆ ಸೂರ್ಯ ಉದಯ ಆಗಿದ್ದ ಕೋಳಿಗಳು ಹೊರಗಡೆ ಬಿಡೋದು. ಕತ್ತಲೆ ಆಯ್ತಂದ್ರೆ ತಾನೇ ಒಳಗಡೆ ಬರ್ತಾವೆ. ಇಲ್ಲಿಯವರೆಗೂ ಎಷ್ಟು ಕೋಳಿಗಳನ್ನ ಮಾರಾಟ ಮಾಡಿದ್ದೀರಾ, ಎಷ್ಟು ಕೋಳಿಗಳನ್ನ ಸಾಕಾಣಿಕೆ ಮಾಡಿದ್ದೀರಾ? ಸರ್ ಇಲ್ಲಿವರೆಗೆ ನಾವು ಇವಾಗ ಪ್ರತಿ ತಿಂಗಳ ಕನಿಷ್ಠ ನನ್ನ ಹತ್ರ ಒಂದು 20,000 ಮರಿ ಬೇಡಿಕೆ ಇದೆ. ಆದರೆ ಪ್ರೊಡಕ್ಷನ್ ಅಷ್ಟು ಆಗೋದಿಲ್ಲ. ಬೇಡಿಕೆ ಪ್ರತಿ ತಿಂಗಳ 20,000 ಮರಿ ಬೇಡಿಕೆ ಇದೆ ನನ್ನ ಹತ್ರ. ನೀವು ಕೋಳಿಗಳನ್ನ ಮಾರಾಟ ಮಾಡ್ತೀನಿ ಅಂತ ಹೇಳಿದ್ರಿ, ಯಾವ ರೀತಿ ಮಾರಾಟ ಮಾಡಿಬಿಟ್ಟು ರೈತರಿಗೆ ಯಾವ ರೀತಿ ಮಾರ್ಗದರ್ಶನ ಕೊಡ್ತೀರಾ? ರೈತರಿಗೆ ಒಂದು ಕೋಳಿ ಮರಿ ಕೊಡ್ತೀನಿ, ಒಂದಿನದ ಮರಿ. ಆ ಮರಿಗಳಿಗೆ ಏನಾರ ಲಸಿಕೆ ಯಾವ ಥರ ಮಾಡೋದು, ಅದಕ್ಕೆ ಆಹಾರ ಯಾವ ಥರ ಕೊಡೋದು, ಆ ಮರಿಗಳಿಗೆ ಕಾವು ಯಾವ ಥರ ಕೊಡೋದು, ಆ ನಂತರ ಸಣ್ಣ ಪುಟ್ಟ ಕಾಯಿಲೆ ಬಂತಂದರೆ ಏನು ಥರ ಮಾಡೋದು, ಟೆಕ್ನಾಲಜಿ ಸಾಕಾದಾಗ ಬಂದಿದೆ. ಈಗ ನಾ ಕಲಬುರಗಿಯಲ್ಲಿದ್ದೀನಿ, ನಾಗ್ಪುರಲ್ಲಿನೂ ನನ್ನ ಕಸ್ಟಮರ್ ಇದ್ದಾರೆ, ರೈತರಿದ್ದಾರೆ. ಅವ್ರು ಏನು ಮಾಡ್ತಾರೆ, ವಿಡಿಯೋ ಕಾಲ್ ಮುಖಾಂತರ ಅಂತ, ಸರ್ ನನ್ನ ಇದು ಕೋಳಿ ಈ ಥರ ಸುಸ್ತಾಗಿದೆ, ಈ ಥರ ಇಕ್ಕಿ ಮಾಡ್ಕೋತಾ ಇದೆ. ವಿಡಿಯೋ ಕಾಲ್ನಲ್ಲಿ ತೋರಿದ ಥರ ತಕ್ಷಣ ಅವ್ರಿಗೆ ಏನು ಮಾಡ್ಬೇಕಂಬೋದು ಅದು ಮಾಹಿತಿ ನೀಡ್ತೀವಿ. ಮಾಹಿತಿ ನೀಡಿಕೆ ಅದು ಕೋಳಿ ದೊಡ್ಡದಾಯಿತು, ಮರಿ ಕೋಳಿ ಆಗಿದ್ಮೇಲೆ ಅದು ಮೊಟ್ಟೆ ಕೊಡ್ಲಾಕ ಪ್ರಾರಂಭ ಆಗಿದ್ಮೇಲೆ ರೈತರಿಗೆ ನಮ್ಮ ಭಾರತೀಯ ಸಂಸ್ಕೃತಿ ಈ ಥರ ಇದೆ ಸರ್. ಯಾರಿಗೆ ಬೆಳಿದಾಗ ಬರ್ತದೆ ಅವ್ನಿಗೆ ಮಾರ್ಲಾಕ ಬರೋದಿಲ್ಲ, ಯಾರಿಗೆ ಮಾರ್ಲಾಕ ಬರ್ತದೆ ಅವ್ರಿಗೆ ಬೆಳಿಲಾಕ ಬರೋದಿಲ್ಲ. ರೈತರಿಗೆ ನಾನು ಏನು ಮಾಡ್ತೀನಿ, ಮಾರ್ಗದರ್ಶನ ಮಾಡ್ತೀನಿ. ಮುಂದೆ ಅದು ಮೊಟ್ಟೆ ಕೂಡ ಉತ್ಪಾದನೆ ಆಗಿದ್ಮೇಲೆ ಮೊಟ್ಟೆ ಕೂಡ ಖಂಡಿತ ನಾನೇ ತೊಗೋತೀನಿ. ಇನ್ನೂ ಸ್ವಲ್ಪ 1.5 ವರ್ಷ ಅಥವಾ 2 ವರ್ಷದಲ್ಲಿ ಮಾಂಸನೂ ಕೂಡ ಖಂಡಿತ ನನ್ನ ಅಭ್ಯಾಸ ನಡೆದಿದೆ. ನನ್ನ ಪ್ರಯತ್ನ, ನನ್ನ ಅಭ್ಯಾಸ, ನಂದು ಎಲ್ಲನೂ ಒಂದು ಪ್ರಯತ್ನ ಕೂಡ ಖಂಡಿತ ನಡೆದಿದೆ. ಮಾಂಸನೂ ಇದು 1.5 ವರ್ಷ ಅಥವಾ 2 ವರ್ಷದಲ್ಲಿ ಮಾಂಸನೂ ಕೂಡ ತೊಗೋತೀನಿ. ಇವಾಗ ಅಂದ್ರೆ ರೈತರಿಗೆ ಮಾರ್ಗದರ್ಶನ ಮಾಡ್ತೀನಿ ಮತ್ತು ಮೊಟ್ಟೆದಾಗ ಮಾರುಕಟ್ಟೆ ಖಂಡಿತ ಸಹಯೋಗ ಮಾಡ್ತೀವಿ. ಇವಾಗ ಕೋಳಿ ಕೊಟ್ಟು ಮಾರ್ಗದರ್ಶನ ಕೊಟ್ಟು ಮೊಟ್ಟೆನೂ ವಾಪಸ್ ನೀವೇ ತಗೋತೀರಾ, ಮೊಟ್ಟೆ ಆದ್ರೆ ನೀವು ಕೊಡ್ತಾ ಇರೋದು 1 ದಿನದ ಮರಿ. ಈ 1 ದಿನದ ಮರಿ ರೈತರು ಕೊಟ್ಟಾಗ ಅವು ಬದುಕ್ತವ? 100ಕ್ಕೆ 100 ಬದುಕ್ತಾವೆ ಸರ್. ಆದ್ರೆ ನಿಜವಾಗಿ ಹೇಳ್ತೀನಿ ಸರ್, ಎಲ್ಲರೂ 1 ತಿಂಗಳ ಮರಿ 1 ತಿಂಗಳ ಮರಿ ಅಂತ, ನನ್ನ ಹತ್ರ 1 ತಿಂಗಳ ಮರಿ ಸಿಗುತ್ತೆ, ನನ್ನ ಹತ್ರ 1 ತಿಂಗಳ ಮರಿ ಸಿಗುತ್ತೆ ಅಂತ ಹೇಳ್ತಾರೆ. 1 ತಿಂಗಳ ಮರಿದಾಗ ತೊಗೊಳಕ್ಕೆ ಯಾರನ್ನೂ, ನಿಮ್ಮ ರೈತರಿಗೆ ಎಲ್ಲರಿಗೂ ಒಂದು ವಿಶೇಷ ವಿನಂತಿ ಮಾಡ್ತೀನಿ, 1 ತಿಂಗಳ ಮರಿ ತೊಗೊಳಕ್ಕೆ ಹೋಗಬೇಡಿ. 1 ದಿನ ಮರಿ ತೊಗೊರಿ. 1 ದಿನ ಮರಿ ತೊಗೊಳಕ್ಕೆ ನನಗೊಂದು ಸಮಸ್ಯೆ ಇದೆ, ನಾನು ಒಂದು ಕಡೆಗೆ ತೊಗೊಂಡು ಅಡ್ಡಾಡ್ತೀನಿ. ಆದರೆ ನೀವು ಶಾರ್ಟ್ಕಟ್ ಹೊಡಿಲಕ್ಕೆ ಹೋಗಿ ನೀವು 1 ತಿಂಗಳ ಮರಿ ತೊಗೊಳಕ್ಕೆ ಅದು ನೀವು ಸಾಕಾಣಿಕೆ ಮಾಡುವಾಗ ನಿಮ್ಗೆ ಕಲೀಲಕ್ಕೆ ಏನೂ ಸಿಗೋದಿಲ್ಲ, ನಿಜವಾಗ್ಲೂ ಕೂಡ ಸಿಗೋದಿಲ್ಲ. ನೀವು 1 ದಿನ ಮರಿ ತೊಗೊರಿ. 1 ದಿನ ಮರಿ ತೊಗೊಳಕ್ಕೆ ಅದು ಮರಿಗೆ ಯಾವ ಥರ ನೀರು ಕೊಡಬೇಕು, ಯಾವ ಥರ ಆಹಾರ ಕೊಡಬೇಕು, ಅದು ಕಾವು ಯಾವ ಥರ ಕೊಡಬೇಕು, ಯಾವ ಥರ ಲಸಿಕೆ ಕೊಡಬೇಕು, ಪ್ರತಿಯೊಂದು ಸಣ್ಣ ಪುಟ್ಟ ನೀವೇ ಸ್ವಂತ ಅಭ್ಯಾಸ ಮಾಡಿ. ಅಭ್ಯಾಸ ಮಾಡೋದಂದ್ರೆ ಪುನಃ ಜೀವನದಲ್ಲಿ ನಿಮ್ಗೆ ಇದು ಕೋಳಿ ಸಾಕಾಣಿಕೆ ವ್ಯವಸಾಯ ನಷ್ಟ ಹೇಳೋದು ಅವಶ್ಯಕತೆಯೇ ಬರೋದಿಲ್ಲ. ಯಾಕಂದರೆ ನಿಮಗೆಲ್ಲ ಗುರುತಾಗ್ತದೆ. ಈಗ ನಮ್ಮ ತಾತ ಮುತ್ತಾತ ಇದ್ದುದು ನೋಡೋಂಥ ವೀಕ್ಷಕರು, ತಾತ ಮುತ್ತಾತ ಅವ್ರು ಇದ್ದುದು, ಅವ್ರ ಹತ್ರ ಡಿಗ್ರಿ ಇತ್ತೇನು, ಅವಾಗ ಕೋಳಿಗಳು ಇದ್ದುದು, ಕೋಳಿಗಳು ಅವಾಗೂ ಬದುಕ್ತವೆ, ಈಗಲೂ ಬದುಕ್ತದೆ. ಆದ್ರೆ ಸ್ವಲ್ಪ ಮಂದಿ ಏನು ಮಾಡ್ತಾರೆ, 1 ತಿಂಗಳ ಮರಿ ತೊಗೋರಿ, 1 ತಿಂಗಳ ಮರಿ ತೊಗೊಂಡಂದ್ರೆ ಮರಿ ಸೈಜ್ ದೊಡ್ಡದಾಗ್ತದೆ. ಮರಿ ಸೈಜ್ ದೊಡ್ಡದಾಗ್ತದೆ ಅಂದಿದ್ಮೇಲೆ ನೀವು ನಿಜವಾಗಿ ತಿಳ್ಕೊತೀರಿ, ನಿಜವಾಗಿ ತಿಳ್ಕೊಂಡು ಸಾಕಾಣಿಕೆ ಮಾಡ್ಲಿಕ್ಕೆ ಸುಲಭ ಬರ್ತದೆ. ರೈತರು ನಿಜವಾಗಿ ತಿಳ್ಕೊತಾರೆ. ಆ ನಂತರ ಏನಾಗ್ತದೆ, ಅವರು ಮರಿ ಮುಂದೆ ತಂದಿದ್ಮ್ಯಾಗ ಅದು ಒಂದು ಇಲ್ಲ ಹಲವಾರು ಸಮಸ್ಯೆ ಬರ್ತದೆ. ಹಲವಾರು ಜಾಗದ ಮ್ಯಾಗ ವೀಕ್ಷಕರೇ ನೀವು ನೋಡ್ರೇ ಇತ್ತು, ಕೋಳಿ ಸಾಕಾಣಿಕೆ ವಿಷಯ ತುಂಬ ನಷ್ಟದಾಯಕ ಇದೆ. ನಷ್ಟದಾಯಕ ನಿಜವಾಗಿ ಏನೂ ಇಲ್ಲ. ನೀವು ಸ್ವಂತ ಕಲೀರಿ, ನಿಮ್ಮ ಮಕ್ಕಳಿಗೂ ಕೂಡ ಕಲಿಸಿ. ಇದು ಕೋಳಿ ಸಾಕಾಣಿಕೆ ತಮ್ಮ ಸುಲಭವಾಗಿ ಮಾಡೋಂಥ ವ್ಯವಸಾಯ. ನಿವೃತ್ತ ಆದವರು ಅಧಿಕಾರಿ ಇರ್ಬೋದು, ಒಂದು ಹೆಣ್ಮಕ್ಳು ಇರ್ಬೋದು, ಅದೇ ನನ್ನ ರೀತಿ ಯಾರ್ದೋ ಒಂದು ವಿಕಲಾಂಗ ವ್ಯಕ್ತಿ ಇದ್ದರಂದ್ರೂ ಕೂಡ, ವಿಕಲಚೇತನ ವ್ಯಕ್ತಿ ಇದ್ದರಂದ್ರೂ ಕೂಡ ಸುಲಭವಾಗಿ ಮಾಡೋದಂಥ ಒಂದೇ ಒಂದು ವ್ಯವಸಾಯ ಕೋಳಿ ಸಾಕಾಣಿಕೆ ವ್ಯವಸಾಯ ಹೇಳಕ್ಕೆ ನಾನು ಬಯಸ್ತೇನೆ. ಇವಾಗ ಯಾರಾದರೂ ಒಬ್ಬ ರೈತರು ಕೋಳಿ ಸಾಕಾಣಿಕೆ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಅವ್ರ ಹತ್ರ ಯಾವೆಲ್ಲ ಮೂಲಭೂತ ಸೌಕರ್ಯಗಳು ಹೊಂದಿರಬೇಕು? ಇದು ಕೋಳಿ ಸಾಕಾಣಿಕೆ ಮಾಡಬೇಕಂದ್ರೆ ಎಲ್ಲದಕ್ಕ ಮುಖ್ಯವಾಗಿ ಬೇಕಾಗೋದು 13 ಗುಂಟೆ ಜಮೀನು. ಆ ಜಮೀನಲ್ಲಿ ನೀರಿನ ವ್ಯವಸ್ಥೆ ಇರಬೇಕು. ಆ ನಂತರ ಇದು ವೆಚ್ಚ ಬಂದುಬಿಟ್ಟು ಒಂದು ಕಮರ್ಷಿಯಲ್ ಅಂದ್ರೆ ಉದ್ಯೋಗ ದೃಷ್ಟಿಕೋನದಿಂದ ಹೇಳ್ತಾ ಇದ್ದೀನಿ ನಾನು. 13 ಗುಂಟೆ ಜಮೀನು, ನೀರಿನ ವ್ಯವಸ್ಥೆ, 2,25,000ರಿಂದ 2,50,000ವರೆಗೆ ವೆಚ್ಚ ಬರೋದು. 5 ತಿಂಗಳವರೆಗೆ ₹1 ಆದಾಯ ಬರೋದಿಲ್ಲ. 5 ತಿಂಗಳ ನಂತರ ಪ್ರತಿ ತಿಂಗಳ ಕನಿಷ್ಠ ಆದಾಯ ₹50,000 ಆದಾಯ ಖಂಡಿತ ಸಿಗುತ್ತದೆ. ಸೊ ನೀವು ಇನ್ನೊಂದು ಮಾತು, ನಾವಿಬ್ಬರು ಮಾತಾಡ್ಬೇಕಾದ್ರೆ ನೀವು ಇನ್ನೊಂದು ಮಾತು ಹೇಳಿದ್ರಿ, ಯಾರ ಹತ್ರ ನುಗ್ಗೆ ಗಿಡ ಇದೆ ಅವ್ರಿಗೆ ಮಾತ್ರ ನಾನು ಕೋಳಿ ಕೊಡೋದು ಅಂತ. ಸೊ ಯಾಕೆ? 100ಕ್ಕೆ 100 ಸರ್. ನುಗ್ಗೆ ಗಿಡ ಇದ್ದವರಿಗೆ ಮರಿಗಳ ಹತ್ರ ಪ್ರೊವೈಡ್ ಮಾಡ್ತೀನಿ. ಇಲ್ಲಾಂದರೆ ಇದು ಬಿಸಿಲಿನಲ್ಲಿ, ಕಲಬುರಗಿಲಿದ್ರೆ ಬಿಸಿಲುನಾಡು ಕಲಬುರಗಿ ಇದೆ, ಆದರೆ ಬೇಸಿಗೆದಿಂದಾಗಿ ಎಲ್ಲನೂ ಇಡೀ ಭಾರತದಲ್ಲಿಯೂ ಕೂಡ ಬಿಸಿಲು ಹೆಚ್ಚಿಗೆ ಇರ್ತದೆ. ಆ ಬಿಸಿಲಿನಲ್ಲಿ ನೀವೇ ಒಂದು 5 ನಿಮಿಷ ನಿಂದ್ರಂದ್ರೆ ನಿಂದಿರೋದಿಲ್ಲ. ಹೌದು. ಆ ಕೋಳಿಗಳಿಗೆ ಏನದ ಹೊರಗಡೆ ಅಡ್ಡಾಡೋದು ಜಾತಿ ಇದು. ನಾಟಿ ಕೋಳಿ ಅಂದರೆ ಏನದ ತಿಪ್ಪಿ ಮ್ಯಾಗ ಬದುಕೋ ಜಾತಿ, ನೆಲ ಕೆದರ್ ತಿಂಬೋ ಜಾತಿ ಇದು. ಇದು ಗಿಡದ ಮ್ಯಾಗ ಹೂ ಕೂಡೋ ಜಾತಿ. ಇದಕ್ಕೋಸ್ಕರ ನುಗ್ಗಿಕಾಯಿ ಗಿಡನೇ ಯಾಕಬೇಕು, ಹಲವಾರು ಗಿಡಗಳಿವೆ. ಹಲವಾರು ಗಿಡದಲ್ಲಿ ಏನದ ನುಗ್ಗಿಕಾಯಿನಲ್ಲಿ ಒಂದು ಕ್ಯಾಲ್ಸಿಯಂ, ಪ್ರೋಟೀನ್, ನ್ಯೂಟ್ರಿಷನ್ ಎಲ್ಲ ಕಂಟೆಂಟ್ ಚೆನ್ನಾಗಿರೋದ್ರಿಂದ ಆ ಮರಿಗಳಿಗೆ ಏನದ ಒಂದೇ ನೆರಳು ಸಿಗ್ತದೆ.
ಆನಂತರ ಅದು ಎಲೆ ಹೂವು ಉದುರು ಬಿದ್ದಿದ ಮೇಲೆ ಅದು ಕೋಳಿ ಆಹಾರನ ಸೇವನೆ ಮಾಡ್ಕೋತಾರೆ. ಆಹಾರನ ಸೇವನೆ ಮಾಡೋದಂದ್ರೆ ನಮ್ಮ 50% ರೋಗ ಅಲ್ಲೇ ತಡೆಗಟ್ತಾರೆ. ಅವಾಗ ಇದು ಕೋಳಿ ಸಾಕಾಣಿಕೆ ವ್ಯವಸಾಯ ಅಂದ್ರೆ ಆದಾಯದಾಯಕ ಅವಾಗ ಆಗ್ತದೆ. ಇದು ಕೋಳಿ ಸಾಕಾಣಿಕೆ ಇನ್ನೊಂದು ನಿಮ್ಗೆ ಸ್ವಲ್ಪ ವಿಶೇಷ ಗಮನ ಕೊಡ್ತೀನಿ. ಕೋಳಿ ಸಾಕಾಣಿಕೆ 1 ತಿಂಗಳವರೆಗೆ ಮಾಡೋದು ಏನು ದೊಡ್ಡದು ರಾಕೆಟ್ ಸೈನ್ಸ್ ಇಲ್ಲ. 1 ತಿಂಗಳವರೆಗೆ ಯಾರನ್ನು ಹುಚ್ಚು ಮನುಷ್ಯನೂ ಮಾಡ್ತಾರೆ. ಇದ್ರ ಸಲುವಾಗಿ ಅದ್ರ ಸಲುವಾಗೇನು ಇದು ಇಲ್ಲ. ಕೋಳಿ ಸಾಕಾಣಿಕೆ ವ್ಯವಸಾಯ ಮಾಡ್ಬೇಕಂದ್ರೆ ಮೊದಲು ಫೀಡಿಂಗ್ ಕಾಸ್ಟ್, ಆಹಾರ ಖರ್ಚನೂ ಕಡಿಮೆ ಯಾವ ಥರ ಮಾಡೋದು. ಇದೊಂದು ತುಂಬ ದೊಡ್ಡದು ರಾಕೆಟ್ ಸೈನ್ಸ್ ಅಂದ್ರೆ ಕೋಳಿ ಸಾಕಾಣಿಕೆದಾಗ ಇದೆ. ಹೌದು, ರಾಕೆಟ್ ಸೈನ್ಸ್ ಅನ್ಬೋದು ಇದು. ಅಂದ್ರೆ ಭಾಳ ದೊಡ್ಡದು ರಾಕೆಟ್ ಸೈನ್ಸ್ ಇಲ್ಲ. ಇದು ಯಾರಿಗಾದ್ರೂ ಈಗ ಆಹಾರ ಯಾವ ಥರ ಮ್ಯಾನೇಜ್ ಮಾಡಬೇಕು, ಆ ಕೋಳಿಗಳಿಗೆ ಲಸಿಕೆ ಯಾವ ಥರ ಕೊಡಬೇಕು, ಇದೆಲ್ಲ ಮಾಹಿತಿ ಬೇಕಾದ್ರೆ ನೀವು ಕರೆ ಮಾಡಿ ಅಥವಾ ಆನ್ಲೈನ್ ಮುಖಾಂತರ ಮಾಹಿತಿ ಪಡಿಬೋದು ಅಥವಾ ಆಫ್ಲೈನ್ ಮುಖಾಂತರನೂ ಕೂಡ ಮಾಹಿತಿ ಪಡಿಬೋದು. ಆ ಮಾಹಿತಿ ಕೊಡೋಕ್ಕೋಸ್ಕರ ಸರ್ ನಿಜವಾಗಿ ನಾನು ಉಚಿತವಾಗಿ ನೀಡೋದಿಲ್ಲ. ಯಾಕಂದರೆ ಇದು 2 3 ಗಂಟೆ ಮಾಹಿತಿ ಇದೆ. 2 3 ಗಂಟೆ ಅಂದ್ರೆ ಅದಕ್ಕೊಂದು ಚಾರ್ಜ್ ಮಾಡ್ತೀನಿ. ಯಾರಿಗೆ ಇಂಟ್ರೆಸ್ಟ್ ಇತ್ತು ಅಂದ್ರೆ ತಾವು ಕರೆ ಮಾಡೋದಂದ್ರೆ ಎಲ್ಲ ನಿಖರವಾದ ಇನ್ನೂ ಪ್ರತಿಯೊಂದು ಮಾತು ವಿಡಿಯೋದಾಗ ಹೇಳಕ್ಕೆ ಅಸಾಧ್ಯ ಇದೆ. ಹೌದು. ಕರೆ ಮಾಡೋದಂದ್ರೆ ಎಲ್ಲನೂ ಮಾತು ಹೇಳುತ್ತೇನೆ. ಉಚಿತವಾಗಿ ಒಬ್ರು ಕೊಡ್ಬೋದು, ಇಬ್ರು ಕೊಡ್ಬೋದು, 100 ಜನ ಕಾಲ್ ಮಾಡ್ತಾರೆ, ಎಲ್ರಿಗೂ ಆಗೋದಿಲ್ಲ ಸರ್. ಅದಕ್ಕೋಸ್ಕರ ಮತ್ತು ಅದು ಉಚಿತ ಕೊಟ್ಟಂದ್ರೆ ಅದಕ್ಕೆ ವ್ಯಾಲ್ಯೂನು ಕೂಡ ಇರೋದಿಲ್ಲ. ಹೌದು, ಯಾವಾಗ ನಾವು ದುಡ್ಡು ಕೊಡ್ತೀವಿ ಅಂದ್ರೆ ಅದಕ್ಕೆ ನಿಜವಾಗೂ ವ್ಯಾಲ್ಯೂ ಇದೆ. ಅವ್ರಿಗೂ ಇಂಟ್ರೆಸ್ಟ್ ಇದ್ದವ್ರು ಯಾರಿಗೆ ಇಂಟ್ರೆಸ್ಟ್ ಅದ ಅವ್ರು ದುಡ್ಡು ಕೊಡ್ತಾರೆ, ಮಾಹಿತಿ ಪಡ್ಕೋತಾರೆ. ಉಚಿತನಲ್ಲಿ ಮಾಹಿತಿ ನೀಡೋದಂದ್ರೆ ಪ್ರತಿದಿನ ಸುಮಾರು ಮಂದಿ ಬರ್ತಾರೆ. ಹೌದು, ಅದ್ರದಾಗ ಮಾಡೋದು ಆಸಕ್ತಿ ಯಾರಿಗದ ಯಾರಿಗೆಲ್ಲ ಅದು ಗುರುತಾಗೋದಿಲ್ಲ. ಅದಕ್ಕೋಸ್ಕರ ಚಾರ್ಜ್ ತೊಗೋತೀನಿ. ಚಾರ್ಜ್ ತೊಗೊಂಡು ಅವ್ರಿಗೆ ಮಾರ್ಗದರ್ಶನ ಮಾಡುತ್ತೇವೆ. ಇವಾಗ 1 ತಿಂಗಳು ಮರಿನ ನಾನು ತೊಗೊಂಡು ಹೋದೆ ಅಂದರೆ ಯಾವ ರೀತಿ ಮೇಂಟೆನೆನ್ಸ್ ಮಾಡ್ಕೊಬೇಕು? 2 ತಿಂಗಳು ಮರಿನ ಯಾವ ರೀತಿ ಮೇಂಟೆನೆನ್ಸ್ ಮಾಡಬೇಕು? ಈ ಹಂತವಾಗಿ ಯಾವ ರೀತಿ ಮೇಂಟೆನೆನ್ಸ್ ಮಾಡ್ಕೊಬೇಕು? ಏನಿಲ್ಲ ಸರ್, ಒಂದಿನ ಮರಿ ತೊಗೊಂಡು ಹೋಗಿ, ಒಂದಿನ ಮರಿ ತೊಗೊಂಡು ಹೋದಂದ್ರೆ ಏನದ ಎಲ್ಲನೂ ಅದು ಲಸಿಕೆನೂ ನಿಮ್ಮ ಕೈಲಿಂದ ಆಗಿರುತ್ತದೆ. ಪ್ರಥಮ ಬಾರ್ ಆಹಾರ ಕೊಡೋದು ನೀವೇ, ಪ್ರಥಮ ಬಾರ್ ನೀರು ಕೊಡೋದು ಈ ರೈತರೇ ಇರ್ತಾರೆ. ಅದು ರೈತರು ಏನಾಗ್ತದ ಅವ್ರನ್ನೂ ಕೂಡ 100% ಕಲ್ಕೋತಾರೆ. ಮುಂದೆ ಬರೋ ಮಕ್ಕಳಿಗೂ ಅವ್ರು ಕಲಿಸ್ತಾರೆ. ಈಗ ನೋಡಿ ಸರ್, ನಿಮ್ಮ ತಂದೆಯವರು ಇದ್ದಾರೆ, ನಿಮ್ಮ ತಂದೆಯವರು ಹೇಳಿದ ಮಾತು ನಿಮ್ಮ ತಲೆಗೆ ಫಿಟ್ ಕೊಡ್ತದೆ. ಹೌದು, ಅದೇ ನಿಮ್ಮ ಸ್ಕೂಲ್ದಾಗಿನ ಮಾಸ್ತರ್ ಹೇಳಿದ ಮಾತು ಅವಾಗಿನ ಫಿಟ್ ಕುಂತಿದ್ದಿಲ್ಲ. ಅವಾಗ ಅದು ಆ ಥರ ಒಂದು ಗ್ಯಾಪ್ ಆಗ್ತದೆ. ಅಂದ್ರೆ ಮಾಸ್ತರ್ ಭಾಳ ಬೆಸ್ಟ್ ಅದ, ಶಾಲ್ಯಾಗ ಕಲ್ಸೋದೇ ಬೇರೆ ಅದ. ಆದ್ರೆ ನಮ್ಮ ತಂದೆ ಹೇಳಿದ್ಮ್ಯಾಗ ನಮ್ಗೊಂದು ಧೈರ್ಯ ಏನು ಬರ್ತದೆ, ಆ ಧೈರ್ಯ ನಮ್ಮ ಸ್ಕೂಲ್ದಾಗಿನ ಮಾಸ್ತರ್ ಹೇಳೋದಂದ್ರೆ ಧೈರ್ಯ ಬರೋದಿಲ್ಲ. ನೀವೇನು ಮಾಡಿ, ನೀವು ಸ್ವಂತನೂ ಕಲೀರಿ ರೈತರೇ, ನಿಮ್ಮ ಮಕ್ಕಳಿಗೂ ಕೂಡ ಕಲಿಸಿ. ಅಂದರೆ ಏನೇಳ್ತದೆ, ಇದು ನಮ್ಮ ಭಾರತೀಯ ಸಂಸ್ಕೃತಿ ಒಂದು ಬೆಳಿಬೇಕು. ನಮ್ಮದು ಇದ್ರದಾಗ ಪ್ರೋಟೀನ್ ನ್ಯೂಟ್ರಿಷನ್ ತುಂಬ ಚೆನ್ನಾಗಿದೆ. ನಮ್ಮ ಕಲಬುರಗಿಯಲ್ಲಿ ಪ್ರತಿದಿನ 1 ಲಕ್ಷ ಮೊಟ್ಟೆ ಬೇಡಿಕೆ ಇದೆ. ಪ್ರತಿದಿನ 1 ಲಕ್ಷ ಮೊಟ್ಟೆ ಬೇಡಿಕೆ. ಅಷ್ಟೊಂದು ಜನ ತಿಂತಾರ ಬೇಡಿಕೆ ಕಲಬುರಗಿ ಒಂದೇ ಹೇಳ್ತಾ ಇಲ್ಲ ಸರ್, ಇಡೀ ಜಗತ್ತು ಮೊದಲನೇ ಇಡೀ ಜಗತ್ತು ಅಂತ ಹೇಳಿದೆ. ಇಡೀ ಜಗತ್ತಿನಲ್ಲಿ ಅದು ಆದ್ರೆ ಕಲಬುರಗಿಯಲ್ಲಿ 1 ಲಕ್ಷ ದಿನ ಪ್ರತಿದಿನ ಬೇಡಿಕೆ ಇದೆ. ಆದ್ರೆ 1 ಲಕ್ಷ ಮೊಟ್ಟೆನ ಪ್ರತಿದಿನ ನಾವು ಒಬ್ಬನೇ ಬೆಳೆಸ್ಬೇಕಂದ್ರೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಸಿಂಪಲ್ ಫಾರ್ಮುಲಾ, ನೀವು ಬದುಕಿ ನಾನು ಬದುಕ್ತೀನಿ ಅಂದ್ರೆ ಜಿಯೋರ್ ಜಿನೇದು. ಈಗ 1 ಲಕ್ಷ ಮೊಟ್ಟೆ ನಾವು ಒಬ್ಬನೇ ಮಾರಾಟ ಬೆಳವಣಿಗೆ ಮಾಡ್ಲಿಕ್ಕಾಗಲ್ಲ. ನೋಡೋಂಥ ವೀಕ್ಷಕರು ಕೂಡ ನನಗೆ ಒಂದು ಮಾಹಿತಿ ಕೇಳೋರು, ಅವ್ರಿಗೆ ನಾನು ಮಾಹಿತಿ ಕೊಡ್ತೀನಿ. ನಿಮ್ಮ ಮಕ್ಕಳಿಗೆ ನೀವು ಮಾಹಿತಿ ಕೊಡಿ. ಮೊಟ್ಟೆ ಬೆಳವಣಿಗೆ ಮಾಡೋಣ, ಮೊಟ್ಟೆ ಬೆಳೆ ತೆಗಿಯೋಣ, ಮಾರೋಣ. ಸಿಂಪಲ್ ಫಾರ್ಮುಲಾ ಇದೆ. 1 ಲಕ್ಷ ನಮ್ಮ ಕಲಬುರಗಿಲಿ ಬೇಡಿಕೆ ಇದೆ ಅಂದ್ರೆ ನಮ್ಮ ಕರ್ನಾಟಕದಲ್ಲಿ ಎಷ್ಟಿದೆ? ಕೋಳಿ ಸಾಕಾಣಿಕೆ ಮಾಡ್ಬೇಕಾದ್ರೆ ಇನಿಷಿಯಲ್ ಡೇಸಲ್ಲಿ ಇಷ್ಟೇ ಟೆಂಪ್ರೇಚರ್ ಅಂತ ಇರುತ್ತೆ. ಆ ಎಷ್ಟು ಟೆಂಪ್ರೇಚರಲ್ಲಿ ಕೋಳಿನ ಸಾಕಾಣಿಕೆ ಮಾಡಬೇಕು? ಮೊದಲನೇ ವಾರ 35 ಡಿಗ್ರಿ. 35 ಡಿಗ್ರಿ ಖಂಡಿತ. 2ನೇ ವಾರ 33 ಡಿಗ್ರಿ. 3ನೇ ವಾರ 31 ಡಿಗ್ರಿ. ಇದು 1 ತಿಂಗಳವರೆಗೆ. ಲಸಿಕೆ ಅಂತ ಹೇಳ್ತಾರೆ. 1 ತಿಂಗಳ ಮರಿ ತಗೋರಿ, ನಾವು ಬ್ರೂಡಿಂಗ್ ಮಾಡಿಕೊಡ್ತೀವಿ, ನಾವು ವ್ಯಾಕ್ಸಿನ್ ಮಾಡಿಕೊಡ್ತೀವಿ. ಬ್ರೂಡಿಂಗ್ ಬಗ್ಗೆ ಹೇಳಿದೆ 35, 33, 31. ಲಸಿಕೆ ಅಂದರೆ ಏನಿಲ್ಲ ಸರ್, ಸಿಂಪಲ್ ಅದ. ಒಂದು ಲಾಸೋಟ ಅಂತ ಬರ್ತದೆ. ಮೊದಲನೇ ವಾರ ಒಂದು ವ್ಯಾಕ್ಸಿನ್ ಇದೆ. ಕೋಳಿ ಮರಿ ಇಡೋದು ಈ ಕಣ್ಣಲ್ಲಿ ಒಂದು ಹಾಕೋದು, 2ನೇ ವಾರ ಈ ಕಣ್ಣಲ್ಲಿ, 2 ಕಣ್ಣಲ್ಲಿ ಅದು, 3ನೇ ವಾರ 4ನೇ ವಾರ ಸೀದಾ ನೀರಿನ ಪಾತ್ರೆಯಲ್ಲಿ ಲಸಿಕೆ ಕೊಡುತ್ತಿದೆ. ಇದು ಲಸಿಕೆ ಇದೆ. ಇದು ಲಸಿಕೆ ಶಬ್ದನೂ ಈಸಿ ಇದೆ. ಇದೇ ವರ್ಡ್ ವ್ಯಾಕ್ಸಿನ್ ಅಂದ ಕೂಡ ಮನುಷ್ಯ ಗಾಬರಿ ಆಗ್ತಾರೆ. ಎಜುಕೇಟೆಡ್ ಮನುಷ್ಯ ಇದ್ದಾಗ ನಾವು ಕೋವಿಡ್ ಕರೋನಾದಾಗ ನಾವು ನೋಡಿದಾಗ ನಾವು ವ್ಯಾಕ್ಸಿನ್ ಚುಚ್ಕೊಂಡಿದ್ದದ, ವ್ಯಾಕ್ಸಿನ್ ಅಂದಿದ್ಮೇಲೆ ನೋಡೋಂಥ ವೀಕ್ಷಕರು ಏನಂತಾರೆ, ಬ್ರೂಡಿಂಗ್ ವ್ಯಾಕ್ಸಿನ್ ಅಂದ್ರೆ ಭಯಭೀತ ಆಗ್ತಾರೆ. ಇದು ಟೆಂಪ್ರೇಚರ್ ಮೀಟರ್ನಲ್ಲಿ ಇವಾಗ ತೋರಿಸ್ತಾ ಇದೆ 38. ಇದು 38 ನಾವು ಕಡಿಮೆ ಮಾಡಬೇಕಂದ್ರೆ ಇದು ಸುತ್ತೇನು ಪ್ಲಾಸ್ಟಿಕ್ ಇದೆ, ಅದು ಕೆಳಗಡೆ ಇದೆ. ಆ ಪ್ಲಾಸ್ಟಿಕ್ ಮೇಲ್ಗಡೆ ಎತ್ತದು. ಮೇಲ್ಗಡೆ ಎತ್ತಂದ್ರೆ ಗಾಳಿ ಒಳಗೆ ಚೆನ್ನಾಗಿ ಗಾಳಿ ಬರ್ತದೆ. ಹೌದು. ಇದು ಮೀಟ್ರ್ ತೋರಿಸ್ತದ. ಮೊದಲನೇ ವಾರ 35 ಡಿಗ್ರಿ ಇರೋದು, 2ನೇ ವಾರ 33 ಇರೋದು, 3ನೇ ವಾರ 31 ಡಿಗ್ರಿ. ಬ್ರೂಡಿಂಗ್ ಮ್ಯಾಟ್ರ್ ಕ್ಲೋಸ್. ಕೋಳಿ ಬೆಳೀತಾ ಟೆಂಪ್ರೇಚರ್ ಕಮ್ಮಿ ಆಗಬೇಕು. ಕಡಿಮೆ ಆಗಬೇಕು. 21 ದಿನ ತನಕ ಇಂತಿಷ್ಟು ಟೆಂಪ್ರೇಚರ್ ಇದೆ. 21 ದಿನ ನಂತರ ಏನಾಗ್ತದೆ, ಸ್ವಲ್ಪ ಬ್ರೂಡಿಂಗ್ ಹೆಚ್ಚು ಕಡಿಮೆ ಆಯ್ತು ಅಂದ್ರೆ ಏನಿಲ್ಲ. ಆದರೆ ಕೆಲವೊಂದು ಸಂದರ್ಭದಲ್ಲಿ ಅಂದರೆ ತುಂಬ ಚಳಿಗಾಲ ಹೆಚ್ಚಿಗಿದೆ. ಕೆಲವೊಬ್ಬರು ಹೇಳ್ತಾರೆ ಬ್ರೂಡಿಂಗ್ ಅಂದರೆ ಈ ಥರ ಇರ್ತದೆ,
ಇಷ್ಟು ದಿನ ಮಾಡ್ದಂದ್ರೆ ಮುಂದೆ ಮಾಡೋದು ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ. ಆದರೆ ನಿಜವಾಗಿ ಆ ಥರ ಇರೋದಿಲ್ಲ. ಈಗ ನಮ್ಮ ಬಿಸಿಲುನಾಡು ಕಲಬುರಗಿ ಅಂತ, ಕಲಬುರಗಿಯಲ್ಲಿ ನೀವು ಡಿಸೆಂಬರ್ನಲ್ಲಿ ಇಲ್ಲಿ ರಾತ್ರಿ ಹೊತ್ತಿನಲ್ಲಿ ಮಕ್ಕೋರಿ ಅಂದ್ರೆ ನೀವು ಮಕ್ಕೋಬೋದೇನು? ಹ್ಮ್ ಮಕ್ಕೋಲಕ್ಕೆ ಅಸಾಧ್ಯ ಇದೆ. ಹೌದು. ಯಾಕೆ ಚಳಿ ತುಂಬ ಹೆಚ್ಚಿಗಿರ್ತದೆ. ಅವಾಗ ನಾವೇನು ಮಾಡ್ತೀವಿ, ಮಕ್ಕೊಂದ್ರೆ ಮಕ್ಕೋಬೋದು ತಾವು. ಒಂದು ಹೊಚ್ಕೋದಾಗ ಬ್ಲ್ಯಾಂಕೆಟ್ ಕೂಡಲಿ ಕೆಳಗೆ ಒಂದು ಹಾಸಿಗೆ ಚೆನ್ನಾಗಿ ಕೊಟ್ಟಂದ್ರೆ, ಅಥವಾ ರೂಮ್ನಲ್ಲಿ ಆದ್ರೆ ಮಕ್ಕೋಬೋದು ನಾವು. ಇದು ಕೋಳಿ ಕೂಡ ಅದೇ ಥರ ಇದೆ. ಚಳಿಗಾಲದಲ್ಲಿ ಡಿಸೆಂಬರ್ನಲ್ಲಿ ಏನು ಮಾಡೋದು, ಪೂರ್ತಿ ಪ್ಲಾಸ್ಟಿಕ್ ಬಂದ್ ಮಾಡಿಬಿಡೋದು. ಬಂದ್ ಮಾಡೋದಂದ್ರೆ ಏನೂ ಸಮಸ್ಯೆ ಆಗೋದು. ಇವಾಗ ನಾಟಿ ಕೋಳಿಗೆ ಯಾವೆಲ್ಲ ರೋಗಗಳು ಬರ್ತವೆ, ಆ ರೋಗಗಳಿಗೆ ಏನೆಲ್ಲ ಔಷಧಿ ನಾವು ಕೊಡಬೇಕಾಗುತ್ತೆ? ನಾಟಿ ಕೋಳಿ ಸರ್ ರೋಗಗಳು ಬರೋದಂತಂದ್ರೆ ಆ ಥರ ಯಾವುದೂ ಇರೋದಿಲ್ಲ. ಮುಂಜಾಗ್ರತೆ ವಹಿಸೋದು. R2B ವ್ಯಾಕ್ಸಿನ್ ಯಾಕೆ ಮಾಡಬೇಕಂದ್ರೆ, ಈಗ ನಾವು ಮುಂದೆ ಏನದ ಬೇಸಿಗೆ ದಿನ ಬಿಟ್ಟಕ್ಕೆ ನಾವು ಮಳೆಗಾಲದಲ್ಲಿ ಪ್ರವೇಶ ಮಾಡ್ತೀವಿ. ಮಳೆಗಾಲದಲ್ಲಿ ಲಿಂದ ರೋಗ ಸಾಕಾದಷ್ಟು ಹುಡ್ತಾವೆ. ಆ ತಡೆಗಂತ ಶಕ್ತಿ ಹೊಂದಬೇಕಂದ್ರೆ ಒಂದು R2B ಇಂಟ್ರಾ ಮಾಡಿ. ಋತುಮಾನ ಯಾವಾಗ ಬದಲಾವಣೆ ಆಗ್ತದೆ, ಎಕ್ಸಾಂಪಲ್ ಈಗ ಮೇ 15ನೇ ತಾರೀಕಿಗೆ ಒಂದು R2B ಇಂಜೆಕ್ಷನ್ ಮಾಡ್ಕೋಬೇಕು. ಮಳೆಗಾಲ ಪೂರಾದು ತಾಳ್ಕೊಪ್ಲೆ ಶಕ್ತಿ ಚೆನ್ನಾಗಿ ಬರ್ತದೆ. ಆ ನಂತರ ಮುಂದೆ ಅಕ್ಟೋಬರ್ನಲ್ಲಿ 15ನೇ ತಾರೀಕು ಅಕ್ಟೋಬರ್ನಲ್ಲಿ ಏನಾಗ್ತದಂದ್ರೆ ನಾವು ಮಳೆಗಾಲ ಬಿಟ್ಟು ಚಳಿಗಾಲದಲ್ಲಿ ಪ್ರವೇಶ ಮಾಡ್ತೀವಿ. ಅಂದ್ರೆ ಚಳಿ ತಾಳ್ಕೊಂಬತ್ತ ಶಕ್ತಿ ಅದು ಕುಟ್ಟಿಗಿರ್ತದೆ. ಋತುಮಾನಗಳು ಚೇಂಜ್ ಆಗ್ತಾ ನಾವು ವ್ಯಾಕ್ಸಿನೇಷನ್ ಕೂಡ ಚೇಂಜ್ ಮಾಡಬೇಕು, ಯಾಕಂದ್ರೆ ಆ ಹವಾಮಾನಕ್ಕೆ ಹೊಂದ್ಕೋಬೇಕು ಕೋಳಿಗಳು. ಆ ನಂತರ ಮುಂದೆ ಜಾನ್ವರಿದಾಗ ಏನಾಗ್ತದಂದ್ರೆ ಜಾನ್ವರಿ 15ನೇ ತಾರೀಕು ಚಳಿ ಬಿಟ್ಟಿಗೆ ನಾವು ಬೇಸಿಗೆದಾಗ ಪ್ರವೇಶ ಮಾಡ್ತಾ ಇರ್ತೀವಿ. ಅಂದರೆ ಇನ್ನೊಂದು ಸರ್ತಿ ರಿಪೀಟ್ ಮಾಡ್ತೀನಿ, ಮೇ 15ನೇ ತಾರೀಕಿಗೆ ಒಂದು ಲಸಿಕೆ, ಅಕ್ಟೋಬರ್ನಲ್ಲಿ, ಮುಂದೆ ಜಾನ್ವರಿ. ಇವು 3 ವ್ಯಾಕ್ಸಿನ್ ಮಾಡೋದಂದ್ರೆ ಇದಕ್ಕೆ ನಮಗೆ ಹೆಚ್ಚಿಗೆ ರೋಗ ಏನು ಬರೋದಿಲ್ಲ. ಆದ್ರೂ ಕೂಡ ಕೆಲವೊಂದು ಸಂದರ್ಭದಲ್ಲಿ ಈಗ ನಾವು ಮೇನಲ್ಲಿ ಮಾಡಿದ ಮುಂದೆ ಆಗಸ್ಟ್ನಲ್ಲಿ ಮಾಡೋಂಗಿಲ್ಲ ಅಂತ ಆ ಥರ ಇಲ್ಲ. ಆಗಸ್ಟ್ನಲ್ಲಿ ಏನಾಗ್ತದೆ ಅಂದ್ರೆ ಮಳೆ ತುಂಬ ಹೆಚ್ಚಿಗೆ ಬೀಳ್ತದೆ. ಮಳೆ ತುಂಬ ಹೆಚ್ಚಿಗೆ ಬಿದ್ದಿದ್ಮ್ಯಾಗ ಅದು ಹುಲ್ಲು ಕೂಡ ಕೊಳ್ತಿದ್ದಿರ್ತದೆ. ಹುಲ್ಲು ಆ ಕೊಳ್ತಿದ್ದು ಹುಲ್ಲು ಕೋಳಿ ತಿಂದಿದ್ಮ್ಯಾಗ ಅದು ರೋಗ ಖಂಡಿತ ಹುಡ್ತದೆ. ಅವಾಗ ಏನಾದ್ರೆ ಸಣ್ಣ ಪುಟ್ಟ ವ್ಯಾಕ್ಸಿನ್ ಇರ್ತಾವೆ. ಅದು ವ್ಯಾಕ್ಸಿನ್ ವಿಡಿಯೋ ಕಾಲ್ ಮುಖಾಂತರ ಆಯಿತು, ಫೋನ್ನಲ್ಲಿನೂ ಆಯಿತು, ಖಂಡಿತವಾಗಿ ಅದ್ರ ಮಾರ್ಗದರ್ಶನ ನೀಡ್ತೀವಿ. ಇದು ಮತ್ತು ನೋಡೋಂಥ ವೀಕ್ಷಕರನ್ನು ಹೇಳ್ತೀನಿ, ದೊಡ್ಡ ರಾಕೆಟ್ ಸೈನ್ಸ್ ಏನೂ ಇಲ್ಲ. ಸುಲಭವಾಗಿ ಮಾಡೋದಂಥ ವ್ಯವಸಾಯ ಒಂದೇ ಒಂದಿದೆ. ಮತ್ತು ಇದು ಎಲ್ಲದಕ್ಕೂ ಏನಂದ್ರೆ ನುಗ್ಗಿಕಾಯಿ ಗಿಡ ನಾವು ಹಚ್ಕೋತೀವಿ. ನುಗ್ಗಿಕಾಯಿ ಗಿಡದ್ಲಿಂದ 50% ರೋಗ ಅಲ್ಲೇನೇ ತಡೆಗಟ್ತದೆ. 50% ರೋಗ ಅಲ್ಲೇನೇ ತಡೆಗಟ್ತದೆ. ಸಣ್ಣ ಪುಟ್ಟ ಒಂದು ಕಾಯಿಲೆ ಬಂದು ಅಂದ್ರೆ ಅವಾಗ ಏನಾದ ನಾವು ಸ್ವಲ್ಪ ವ್ಯಾಕ್ಸಿನ್ ಮಾಡೋದಂದ್ರೆ, ವ್ಯಾಕ್ಸಿನ್ ಅಂದರೆ ಏನೂ ಇಲ್ಲ, ನೀರಿನಲ್ಲಿ ಹಾಕಿ ಕೊಡೋದಿದೆ. ಇದ್ರಲ್ಲಿ ಹೊಡೆದಂದ್ರೆ ವ್ಯಾಕ್ಸಿನ್ ಅಂದ್ರೆ ಒಂದು R2B ಇಂಟ್ರಾಮಾಸಿನ್ 3 ಹೇಳಿನಿ, ಮೇ, ಅಕ್ಟೋಬರ್, ಜಾನ್ವರಿನಲ್ಲಿ ಅದು ಇಂಜೆಕ್ಷನ್ ಚುಚ್ಚೋದಿದೆ. ಸೊ ನೀವು ಹೇಳ್ತಾ ಇದ್ರಿ ಕೋಳಿ ಸಾಕಾಣಿಕೆ ಮಾಡೋದು ದೊಡ್ಡ ವಿಚಾರ ಅಲ್ಲ, ಕೋಳಿಗೆ ಫೀಡಿಂಗ್ ಮಾಡೋದು ದೊಡ್ಡ ವಿಚಾರ, ಅದೊಂದು ರಾಕೆಟ್ ಸೈನ್ಸ್ ಅಂತ ಹೇಳಿದ್ರಿ. ಸೊ ಕೋಳಿಗಳಿಗೆ ಯಾವೆಲ್ಲ ಫೀಡಿಂಗ್ ಕೊಡಬೇಕು? ನಮ್ಮ ಭಾಗದಾಗ ಏನು ಬೆಳೀತದೆ ಅದೆಲ್ಲ ಫೀಡಿಂಗ್ ಅದು ಅವಶ್ಯವಾಗಿ ಸಿಗಬೇಕು. ಈಗ ನಮ್ಮ ಕಲಬುರಗಿಲಿ ನೋಡಿ, ಉದ್ದ, ಹೆಸರು, ಎಳ್ಳು ಇದು ಬೆಳೆ ಬರ್ತದೆ. ಇದೂ ಕೂಡ ಕೊಡ್ಬೇಕು. ಕಾಯಿಪಲ್ಯನಲ್ಲಿ ಏನು ನಾವು ಕಾಯಿಪಲ್ಯ, ಈಗ ನಮ್ಮ ಕಡೆ ಪುಂಡಿ ಪಲ್ಯ ಅಂತ ಬರ್ತದೆ, ಆ ಪುಂಡಿ ಪಲ್ಯನೂ ಕೊಡಬೇಕಿದು. ನಮ್ಮ ಭಾಗದಾಗ ಏನು ಬೆಳೀತಾರೆ ಎಲ್ಲನೂ ಕೊಡಬೇಕು. ಮನೆಯಲ್ಲಿ ತರಕಾರಿ ಕಟ್ ಮಾಡಿದ್ರೆ ಅದು ವೇಸ್ಟ್ಗಳನ್ನು ಕೂಡ ನಾವು ಕೊಡ್ಬೋದು. ಖಂಡಿತ ಕೊಡ್ಬೋದು. ಒಂದು ಕೋಳಿ ಸಾಕಕ್ಕೆ ಎಷ್ಟು ಖರ್ಚು ಬರುತ್ತೆ? ಒಂದು ಕೋಳಿಯಿಂದ ನಾವು ಎಷ್ಟು ಆದಾಯ ಗಳಿಸ್ಕೊಬೋದು? ಒಂದು ಕೋಳಿ ಪ್ರತಿದಿನ ಆಹಾರ ತಿನ್ಬೋದು. 100ರಿಂದ 120 ಗ್ರಾಮ್ ಆಹಾರ ತಿಂತದೆ. 100ರಿಂದ 120 ಗ್ರಾಮ್ ನಾವು ಆಹಾರ ಏನೇನು ಬೆಳವಣಿಗೆ ಮಾಡಬೇಕು ಅದು ನಮ್ಮಾಗಿದೆ. 10 ಗುಂಟೆ ನಾವು ಏನು ಕೋಳಿ ಸಾಕಾಣಿಕೆ ಮಾಡ್ಬೇಕಂದ್ರೆ ತಮ್ಗೆ ಹೇಳಿದೆ 13 ಗುಂಟೆ ಭೂಮಿ ಇರಬೇಕು. 13 ಗುಂಟೆ ಭೂಮಿದಾಗ ನಾವು ಹಲವಾರು ಅಲ್ಲಿ ಅದು ತಿಂಬಸಲಾಗಿ ಮೇವು ಅಂತ ಅನ್ಬೋದು. ಎಕ್ಸಾಂಪಲ್ ನೇಪಿಯರ್ ಘಾಸ್, ಮೇಥಿ ಘಾಸ್, ಅಜೋಲ ಇದು ಬೆಳವಣಿಗೆ ಮಾಡೋದಂದ್ರೆ ಒಂದು 20% ಕಡಿಮೆ ಆಯಿತು. ನುಗ್ಗಿಕಾಯಿನಲ್ಲಿ 20% ಕಡಿಮೆ ಆಗ್ತದೆ. ಅದೇ ರೀತಿ ಕೊಳತಿ ದಂಡೆ ಗೊಬ್ಬರನಲ್ಲಿ 20% ಕಡಿಮೆ ಆಗ್ತದೆ. ಇವು 3 ಹೇಳೋದಂದ್ರೆ 60% ಕಡಿಮೆ. ಇನ್ನೂ ಸಾಕಾದಷ್ಟಿದೆ. ಎಲ್ಲನೂ ವಿಡಿಯೋ ಮುಖಾಂತರ ಹೇಳಕ್ಕೆ ಅಸಾಧ್ಯ ಇದೆ. ಇದು ನಾವು ಹೊಲದಾಗೆ ಎಲ್ಲ ಬೆಳೆ ನಾವು ಮಾಡ್ಬೋದು. ಮತ್ತು ಇವೆಲ್ಲ ಮಿಕ್ಸ್ ದವಸ ಧಾನ್ಯ ಬರ್ತದೆ. ಎಲ್ಲನೂ ನಾವೇ ಎಳ್ಳನ್ನು ಕೂಡ ಹಾಕಬೇಕು, ಚೆನ್ನಾಗಿದೆ ಎಳ್ಳು. ಆದರೆ ಎಳ್ಳು ಬೆಳಿಬೇಕಂದ್ರೆ ನಮ್ಮ ಕಡೆ ಅಷ್ಟಿಲ್ಲ. ಈಗ ನೀವು ಬೆಂಗಳೂರ್ದಾಗ ಇರ್ತೀರಿ, ಬೆಂಗಳೂರ್ದಾಗ ಏನದ ಎಲ್ಲರಿಗೆ ಹಾಲು ಬೇಕಾಗ್ತದೆ. ಹಾಲು ಬೇಕಾಗ್ಯದಂದ್ರೆ ಎಲ್ಲರ ಮನೆ ಆದ್ರೆ ಎಮ್ಮೆ ಕಟ್ಕೋತಾರೆ. ಏನು ಎಮ್ಮೆ ಕಟ್ಕೊಂಬೋದು ಅವಶ್ಯಕತೆ ಇರೋದಿಲ್ಲ. ಈಗ ಎಳ್ಳು ಕೋಳಿಗಳು ಹಾಕ್ತಂದ್ರೆ ಚೆನ್ನಾಗಿದೆ, ಯಾಕಂದ್ರೆ ಒಳಗೆ ಎಣ್ಣೆ ಅಂಶ ಇರ್ತದೆ. ಎಣ್ಣೆ ಅಂಶ ಇದ್ದಿದ್ಮ್ಯಾಗ ಏನಾಗ್ತದೆ, ಅದು ಮೊಟ್ಟೆ ಕೊಡ್ಬೇಕಂದ್ರೆ ಮೊಟ್ಟೆ ಸ್ಲಿಪ್ ಆಗ್ಲಕ್ಕೆ ಸುಲಭ ಆಗ್ತದೆ. ಅದು ಎಣ್ಣೆ ಅಂಶ ಇರೋದ್ರಿಂದ ಈಗ ಎಳ್ಳು ಹಾಕ್ಬೇಕಂದ್ರೆ ಎಳ್ಳನ್ನು ನಾವು ಇಲ್ಲಿ ಬೆಳೆದು ಬೇಡ, ನಾವು APMC ಮಾರ್ಕೆಟ್ನಲ್ಲಿ ಹೋದಂದ್ರೆ ಎಲ್ಲ ಮಿಕ್ಸ್ ದವಸ ಧಾನ್ಯ 20-22 ರೂಪಾಯಿ ಕಿಲೋ ಸಿಗ್ತದೆ. ನಮ್ಮ ಹತ್ರ ಏನು ಬೆಳೀತದೆ ಅದು ಎಲ್ಲ ಸಿಗ್ತದೆ. ಎಷ್ಟು ಖರ್ಚು ಬರುತ್ತೆ, ಎಷ್ಟು ಆದಾಯ ಗಳಿಸ್ಕೊಬೋದು ನಾವು? ಖರ್ಚು ಇದು ಭಾಳ ಕಡಿಮೆ ಇದೆ ಸರ್. ಅಂದಾಜು ಒಂದು ಅಡಲ್ಟ್ ಕೋಳಿ ನೋಡಿ ಸರ್, ಒಂದು ಅಡಲ್ಟ್ ಆಗಬೇಕಾದ್ರೆ ಹಬ್ಬ ಅಂದ್ರೆ ಒಂದು 180ರಿಂದ 200 ಅಷ್ಟೇ. ಆ ಕೋಳಿಯಿಂದ ನಾವೆಷ್ಟು ಲಾಭ ಗಳಿಸ್ಕೊಬೋದು? ಒಂದು ಕೋಳಿ ನೀವು ಅದು ಕೋಳಿಗೆ ನೀವು ಬದುಕಿಸೋದು ಅಂದ್ರೆ ಅದಕ್ಕೆ ಆಹಾರ ಚೆನ್ನಾಗಿ ಮಾಡೋದಂದ್ರೆ ಅದು ಕೋಳಿ ಬದುಕ್ತದೆ.
ಬದುಕಿದ್ಮೇಲೆ 1 ವರ್ಷದಲ್ಲಿ 200 ಮೊಟ್ಟೆ ಕೊಡ್ತದೆ. ಹ್ಮ್ 1 ವರ್ಷದಲ್ಲಿ 200 ಮೊಟ್ಟೆ ಕೊಡ್ತದೆ. 200 ಮೊಟ್ಟೆ ನಿಮ್ಮ ಕಡೆ ಮಾರುಕಟ್ಟೆ ಏನದ ನೋಡಿ. 10 ರೂಪಾಯಿಲಿ 200 ಮೊಟ್ಟೆ ಅಂದ್ರೆ 2000 ಆಯ್ತು. 200 ರೂಪಾಯಿ ಖರ್ಚು ತೆಗಿತು ಅಂದ್ರೆ 1800 ರೂಪಾಯಿ 800 ಉಳ್ಕೊಳುತ್ತೆ. ರೂಪಾಯಿ ಖಂಡಿತ ಉಳಿತು. ಹಂಗೂ ಒಬ್ರು ಲೇಬರ್ ಖರ್ಚು ತೆಗೆದ್ರು ಅಂದ್ರೆ ಲೇಬರ್ 1500 ರೂಪಾಯಿ. ಲೇಬರ್ ಮ್ಯಾಗ ಕೋಳಿ ಸಾಕಾಣಿಕೆ ವ್ಯವಸಾಯ ಮಾಡಿತ್ತಂದ್ರೆ ದಯವಿಟ್ಟು ಎಲ್ಲರಿಗೆ ಹೇಳ್ತೀನಿ ರೈತರೇ, ಲೇಬರ್ ಮ್ಯಾಗ ನೀವು ನಿರ್ಭರ ಆಗಬೇಡಿ. ನೀವು ಸ್ವಂತಾಗಿ ಮಾಡಿ. ಸ್ವಂತಾಗಿ ಮಾಡೋದಂದ್ರೆ 100ಕ್ಕೆ 100 ಆದಾಯ ಇದೆ. ನಾವು ದುಡ್ಡು ಹಚ್ಚಿದ್ಮ್ಯಾಗ ನಮ್ಗೊಂದು ಬ್ಯಾನಿ ಇರ್ತದೆ. ಹ್ಮ್ ಅದು ಬ್ಯಾನಿ ನಾವೇ ತಾಳ್ಕೊಂಬೋದಾಗಂಗಿಲ್ಲ. ಏನಾರ ತಪ್ಪದಂದ್ರೆ ಪಟಕ್ನೆ ತಿದ್ದುಪಡಿ ಮಾಡ್ಕೋತೀವಿ. ಆದ್ರೆ ಲೇಬರ್ ಮ್ಯಾಗ ಮಾಡೋದಂದ್ರೆ ಅವ್ರಿಗೆ ತೊಂದರೆ ಇರೋದಿಲ್ಲ. ಒಂದು ಕೋಳಿಯಿಂದ ನಾವು ಎಷ್ಟು ದಿನಗಳವರೆಗೂ ನಾವು ಮೊಟ್ಟೆನ ತಗೊಂಬೋದು? 2.5 ವರ್ಷವರೆಗೆ ಮೊಟ್ಟೆ ಐತಿ. 2.5 ವರ್ಷ ಆದ್ಮೇಲೆ ಮಾಂಸಕ್ಕೆ. ಸೊ ಅದು ಏನ್ ತುಂಬಾ ಬಲ್ತಿರಲ್ವಾ? ಇಲ್ಲ, ಮೊಟ್ಟೆ ರೇಷು ಕಡಿಮೆ ಆಗಿಬಿಡುತ್ತೆ. ಹ್ಮ್ 2 ವರ್ಷನೇ ಚೆನ್ನಾಗಿ ಕೊಡ್ತದೆ. 2.5 ವರ್ಷ ನಂತರ ಏನಾದ್ರೆ ಕಡಿಮೆ ಆಗ್ಲಕ್ಕೆ ಚಾಲು ಮಾಡ್ತದೆ. ಅದು ಮೊಟ್ಟೆ ಕಡಿಮೆ ಆಗುತ್ತೆ, ಮೊಟ್ಟೆ ಸೈಜ್ ಜಾಸ್ತಿ ಆಗುತ್ತೆ. ಸೈಜ್ ಸೇಮ್ ಇರ್ತದೆ. ಫ್ರೀ ರೇಂಜಲ್ಲಿ ಬಿಟ್ಟಂದ್ರೆ ಸೈಜ್ ಏನು ಇದು ಆಗೋದಿಲ್ಲ. ಸೈಜ್ ಸೇಮ್ ಇರ್ತದೆ. ಆದ್ರೆ ಮೊಟ್ಟೆ ಕೊಡೋದು ಪ್ರಮಾಣ ಕಡಿಮೆ ಆಗ್ತದೆ. ಅವಾಗ ಏನಂದ್ರೆ ಮಾಂಸಕ್ಕೋಸ್ಕರ ಮಾರಾಟ ಮಾಡಿ. ನೀವು ಕೋಳಿ ಕೊಟ್ಟಿರೋ ರೈತರ ಕಡೆಯಿಂದ ಮೊಟ್ಟೆನೂ ನೀವೇ ತಗೊಳ್ತೀನಿ ಅಂತ ಹೇಳಿದ್ರಿ. ಒಂದು ಮೊಟ್ಟೆನ ಎಷ್ಟು ರೂಪಾಯಿ ಹೆಂಗೆ ತಗೋತೀರಾ? ಒಂದು ಮೊಟ್ಟೆ ಋತುಮಾನ ಅವತಾರದಿಂದ ಋತುಮಾನ ಲೆಕ್ಕದಿಂದ ತೊಗೋತೀವಿ. ಇದು ಬೇಡಿಕೆ ಕಡಿಮೆ ಇರೋದು ಬೇಸಿಗೆ ತಿನ್ನಲ್ಲಿ. ಬೇಸಿಗೆನಲ್ಲಿ ರೇಟ್ ಕಡಿಮೆ. ತುಂಬ ಬೇಡಿಕೆ ಹೆಚ್ಚಿಗಿರೋದು ಚಳಿಗಾಲದಲ್ಲಿ ರೇಟ್ ಹೆಚ್ಚಿಗೆ ಕೊಡ್ತೀವಿ. ಋತುಮಾನ ಲೆಕ್ಕದಿಂದ ತೊಗೋತೀವಿ ನಾವು. ಇವಾಗ ರೈತರು ನಾವು ನಿಮಗೆ ಮಾರಲ್ಲ, ನಾವೇ ಓನಾಗಿ ಮಾರ್ಕೋತೀವಿ ಮೊಟ್ಟೆಗಳನ್ನ ಅಂತ ಹೇಳ್ತಾರೆ. ಸೊ ಅವರಿಗೆ ಮಾರ್ಕೆಟ್ ಯಾವ ರೀತಿ ಮಾಡ್ಕೊಬೇಕು ಅನ್ನೋದು ನೀವು ಹೇಳ್ಕೊಡ್ತೀರಾ? 100ಕ್ಕೆ 100 ಸರ್. ಸ್ವತಂತ್ರ ಭಾರತ ಇದೆ. ಸ್ವತಂತ್ರ ಭಾರತದಲ್ಲಿ ನಾನು ಗುಲಾಮಾಗಿ ಯಾರನ್ನೂ ಬಾಳ್ಬೇಡ್ರಿ. ರೈತರಿಗೆ ನಾವು ಒಂದು ಟ್ರೈನಿಂಗ್ ಕೊಡ್ತೀನಿ ಅಂತ ಹೇಳಿ ನೋಡಿ. ಅದು ಆಹಾರ, ಲಸಿಕೆ, ಫೀಡ್ ಮ್ಯಾನೇಜ್ಮೆಂಟ್, ಬ್ರೂಡಿಂಗ್ ಮ್ಯಾನೇಜ್ಮೆಂಟ್ ಎಲ್ಲನೂ ಮಾಹಿತಿ ಹೇಳ್ಕೊಳಕ್ಕೆ ಈವನ್ ಮಾರ್ಕೆಟಿಂಗ್ ಕೂಡ ಹೇಳ್ತೀನಿ. ಮಾರ್ಕೆಟ್ನಲ್ಲಿ ತಾವು ಒಂದು ಬೆಸ್ಟ್ ಪ್ರಶ್ನೆ ಕೇಳಿದ್ದೀರ. ಈ ಕೆಲವೊಬ್ಬರು ಏನಂತಾರೆ, ನಿಜವಾಗ ಸರ್ ಇವಾಗಿದೆ, ನನ್ನ ಹತ್ರ ತಗೋರಿ, ನನಗೆ ವಾಪಸ್ ಕೊಡ್ರಿ. ಆ ಥರ ಇಲ್ಲ. ನಿಮ್ಮ ಹತ್ರ ಮಾರುಕಟ್ಟೆ ಕ್ಷಮತೆ ಇತ್ತಂದ್ರೆ ಅವಶ್ಯವಾಗಿ ನೀವು ಮಾರಾಟ ಮಾಡ್ಬೋದು. ಆದ್ರೆ ನೀವು ನನ್ನ ಮ್ಯಾಗ ನಂಬಿಕೆನೂ ಇಟ್ಕೋಬೇಡ್ರಿ ಅಂತ ಎಲ್ಲ ರೈತರಿಗೆ ಹೇಳ್ತೀನಿ. ನನ್ನ ಮ್ಯಾಗ ನಂಬಿಕೆ ಇಟ್ಕೋಬೇಡ್ರಿ. ಟ್ರೈನಿಂಗ್ದಾಗ ಕುಂತಾಗ ನಾ ಟ್ರೈನಿಂಗ್ದಾಗ ರೈತರಿಗೆ ಅದು ಒಂದು ಮಾರ್ಗದರ್ಶನ, ಮಾರ್ಕೆಟಿಂಗ್ ಯಾವ ಥರ ಮಾಡಬೇಕು, ನಾ ಯಾವ ಥರ ಮಾಡಿದ್ದೀನಿ, ನೀವು ಯಾವ ಥರ ಮಾಡ್ಬೋದು. ನಾಳೆ ದಿನ ನಾ ಕೈ ಬಿಟ್ಟಂದ್ರೆ ನೀವು ಯಾವ ಥರ ಇದು ಕೋಳಿ ಮೊಟ್ಟೆನೂ ಮಾರಾಟ ಮಾಡಬೇಕು, ಮರಿನೂ ಮಾರಾಟ ಮಾಡಬೇಕು, ಅದನ್ನು ಕೂಡ ಮಾರ್ಗದರ್ಶನ ಹೇಳ್ತೀನಿ. ಇವಾಗ ಒಂದು ದಿನದ ಮರಿನ ನೀವು ಕೊಟ್ಟು ಕಳಿಸ್ತೀರಾ. ನೀವಿರೋದು ಕಲಬುರಗಿ, ನಾನಿರೋದು ತುಮಕೂರು. ಇಲ್ಲಿಂದ ಅಲ್ಲಿಗೆ ಯಾವ ರೀತಿ ಕಳಿಸ್ಕೊಡ್ತೀರಾ? ಇನ್ ಕೇಸ್ ಆ ಮರಿಗಳು ಏನಾದರೂ ಸತ್ತೋದ್ರೆ ಅದಕ್ಕೆ ಏನು ಗ್ಯಾರಂಟಿ ಕೊಡ್ತೀರಾ? ಓಕೆ ಸರ್, ತುಂಬ ಚೆನ್ನಾಗಿ ಪ್ರಶ್ನೆ ಕೇಳಿದ್ದೀರ. ಈಗ ಕಲಬುರಗಿಯಲ್ಲಿ ನಾ ಇರೋದು ಕಲಬುರಗಿ. ಇದು ಒಂದಿನ ಮರಿ ಏನದ 72 ಗಂಟೆ ಮೊಟ್ಟೆದಾಗಿನ ಮರಿ ಹೊರಗೆ ಬಂದಿದ್ಮೇಲೆ 72 ಗಂಟೆ ತನಕ ಮರಿಗೆ ಆಹಾರ ಮತ್ತು ನೀರಿನ ಅವಶ್ಯಕತೆ ಇರೋದಿಲ್ಲ. ಯಾಕಂದ್ರೆ ಯೋಗ ಮೊಟ್ಟೆದಾಗಿನ ಯೋಗ ಇರ್ತದೆ ನೋಡಿ, ಅದೇ ಸೇವನೆ ಮಾಡ್ತಾ ಇರ್ತದೆ. ಅದು ಸೇವನೆ ಮಾಡೋದ್ರಲ್ಲಿ ಇದು 72 ಗಂಟೆ ನೀರು ಮತ್ತು ಆಹಾರ ಕೊಡೋದು ಅವಶ್ಯಕತೆ ಇರೋದಿಲ್ಲ. ಆದ್ರೆ ನಮ್ಮ ಕಲಬುರಗಿಲಿಂದ ನಮ್ಮ ಕರ್ನಾಟಕದಾಗ ಎಲ್ಲಿನೂ ಮರಿಗಳು ಹೋಗ್ಬೇಕಂದ್ರೆ 72 ಗಂಟೆ ಕಾಲಾವಧಿ ಎಲ್ಲಿನೂ ಬೇಕಾಗೋದಿಲ್ಲ. ಹೌದು, 12 ಗಂಟೆ, 13 ಗಂಟೆ, 15 ಗಂಟೆದಾಗ ನನ್ನ ಮರಿಗಳು ನಿಮ್ಗೆ ಬಂದು ತಲುಪ್ತಾವೆ. ನಿಮ್ಮ ಕಡೆ ತಲುಪ್ತಾವೆ ಅಂದ್ರೆ ನಿಮ್ಮ ಹತ್ರ ಯಾವ್ದು ರೈಲ್ವೆ ಸ್ಟೇಷನ್ ಇದೆ? ರೈಲ್ವೆ ಸ್ಟೇಷನ್ ಅಂದ್ರೆ ಸರ್ ನನ್ನ ಹತ್ರ ಒಂದು ರೈಲ್ವೆ ಸ್ಟೇಷನ್ ಇದೆ, ಅದು ತುಂಬ ಸಣ್ಣ ಚಿಕ್ಕ ಊರದ, ಅಲ್ಲಿ 2 ನಿಮಿಷ ಟ್ರೈನ್ ನಿಂದಿರೋದಿಲ್ಲ. 2 ನಿಮಿಷದಲ್ಲಿ ಪಾರ್ಸಲ್ ತೆಗಿದಾಗ ಬರಲ್ಲ. ಅಂದ್ರೆ ನಿಮ್ಮ ಹತ್ರ ರೈಲ್ವೆ ಸ್ಟೇಷನ್ ಜಂಕ್ಷನ್ ಇರಬೇಕು ಅಥವಾ ಒಂದು ಜಿಲ್ಲಾ ಮಟ್ಟದ ಇರಬೇಕು. ಅಲ್ಲಿ ಒಂದು 5-10 ನಿಮಿಷ ಎಲ್ಲಿ ರೈಲ್ವೆ ನಿಂದಿರ್ತದೆ, ಆ ರೈಲ್ವೆದಾಗ ನನ್ನ ಮರಿಗಳು ಬಂದುಬಿಡ್ತಾವೆ. ಮರಿಗಳೇ ನಾವು 50% ಪೇಮೆಂಟ್ ಮುಂಚೆ ತೊಗೋತೀವಿ, 50% ಪೇಮೆಂಟ್ ಆಮ್ಯಾಗ ತೊಗೋತೀವಿ. ಆ ರೈತರಿಗೆ ಮರಿ ಖಂಡಿತ ಹೋಗಿ ಸುದೃಢವಾಗಿ ಮುಟ್ತಾವೆ. ಮುಟ್ಟಿದ್ಮೇಲೆ 50% ಪೇಮೆಂಟ್ ತೊಗೋತೀವಿ. ಏನಾದರೂ ಸತ್ತೋದ್ರೆ ಕಟ್ ಮಾಡ್ತೀನಿ ಅದು ರೊಕ್ಕ. ಓಕೆ. ಸಾಯೋದು ಇಲ್ಲ, ಎಲ್ಲಿನೂ ಸಾಯೋದು. ಯಾಕಂದರೆ 72 ಗಂಟೆ ಇರ್ತದೆ. ಒಂದೆರಡು ಮರಿ ಸತ್ತು ಅಂದ್ರೆ ಸಾಯ್ಬೋದು, ಪೂರ್ತಿ ಸಾಯ್ತದೆ ಅಂತ ಹೇಳೋದಿಲ್ಲ. ಒಂದೆರಡು ಮರಿ ಸತ್ತು ಅಂದ್ರೆ ರೊಕ್ಕ ಕಟ್ ಮಾಡೋಕ್ಕೆ ಇದು ಮಾಡ್ತೀನಿ ನಾನು. ಇವಾಗ ಯಾರಿಗಾದ್ರೂ ಕೋಳಿ ಮರಿಗಳು ಬೇಕು ಅಂದರೆ ನಿಮ್ಮನ್ನು ಯಾವ ರೀತಿ ಸಂಪರ್ಕಿಸ್ಬೇಕು ಸರ್? ಕೆಳಗಡೆ ನಂಬರ್ ನೀಡಿದ್ದೀನಿ, ನೀವು ಫೋನ್ ಹಾಕಿ ಮಾತಾಡಿ, ನಾನೇ ಮಾತಾಡ್ತೀನಿ. ನಾನೇ ಮಾತಾಡ್ಕೊಳಕ್ಕೆ ಎಲ್ಲನೂ ಹೇಳ್ತೀನಿ. ಟ್ರೈನಿಂಗ್ ಬಗ್ಗೆ ಏನು ಮಾಹಿತಿ ಇತ್ತಂದ್ರೆ ನೀವು ಕೇಳಿ, ನಾನೇ ನಿಮಗೆಲ್ಲ ಪ್ರತಿಯೊಂದು ಉತ್ತರ ನಾನೇ ಕೊಡ್ತೀನಿ. ನನ್ನ ನಂಬರ್ ಕೆಳಗಡೆ ನೀಡಿದ್ದೀರಿ, ನೀವು ಸಂಪರ್ಕ ಮಾಡಿ ಮಾಹಿತಿ ಹೇಳುತ್ತೇನೆ. ಆದರೆ ಫೋನ್ ಮಾಡೋದು ಬೆಳಗ್ಗೆ 10 ಗಂಟೆದಿಂದ 5 ಗಂಟೆವರೆಗೆ ಅಷ್ಟೇ ಕರೆ ಮಾಡಿ. ಆನಂತರ ಅಂದರೆ ಬೆಳಗ್ಗೆ ಹಿಡಿದು ಸಾಯಂಕಾಲ ತನಕ ಸತತವಾಗಿ ಕಾಲ್ ಇತ್ತಂದ್ರೆ ಸರ್ ನಿಜವಾಗಿ ಸ್ವಲ್ಪ ಇದು ಆಗ್ತದೆ. ಅದಂತ ಸ್ವಲ್ಪ ಫ್ಯಾಮಿಲಿ ಜೊತೆನೂ ಟೈಮ್ ಕೊಡೋದಿರ್ತದೆ. ಹೌದು. ಒಂದು ವಿನಂತಿ ಇದೆ, ಬೆಳಗ್ಗೆ 10 ಗಂಟೆಯಿಂದ 5 ಗಂಟೆವರೆಗೆ ಖಂಡಿತ ಕರೆ ಮಾಡಿ, ಏನು ಸಂಕೋಚ ಪಡಿಬೇಡಿ ಸರ್. ಸಾಕಷ್ಟು ಮಾಹಿತಿ ತಿಳಿಸ್ಕೊಟ್ರಿ. ನಿಮ್ಮಂಥವ್ರು ನಮ್ಮಂಥ ಯುವಕರಿಗೂ ಕೂಡ ಸ್ಫೂರ್ತಿದಾಯಕ. ಸೊ ಧನ್ಯವಾದಗಳು ಸರ್. ತುಂಬ ಹೃದಯದಿಂದ ಧನ್ಯವಾದ. ತಾವು ಇಲ್ಲಿ ಒಂದು ನಂದೆಲ್ಲ ನೋಡ್ಕೊಳಕ್ಕೆ ನೀವು ಒಂದು ಕಲಬುರಗಿಗೆ ಬಂದಿರಿ, ಅದಕ್ಕೋಸ್ಕರ ತುಂಬ ಹೃದಯದಿಂದ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ನಮಸ್ಕಾರ. ರೈತ ಅನ್ನ ಕೊಡುವ ದಾತ ಜೀತ